ಬೀದರ್ನಲ್ಲಿ ನಿಲ್ಲದ ಮಳೆ ಅನಾಹುತಗಳ ಸರಮಾಲೆಯನ್ನೇ ಹೊತ್ತು ತಂದಿದೆ. ಬಸವ ಕಲ್ಯಾಣದ ತ್ರಿಪುರಾಂತ ಕೆರೆ ಒಡೆದು ಸಾವಿರಾರು ಮನೆಗಳು ಕುಸಿದು ಬಿದ್ದಿವೆ. ಹಲವು ಸೇತುವೆ, ರಸ್ತೆಗಳು ಕೊಚ್ಚಿಕೊಂಡು ಹೋಗಿವೆ. ಎಕರೆಗಟ್ಟಲೆ ಕೃಷಿ ಜಮೀನು ಜಲಾವೃತವಾಗಿದ್ದು ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಐಎಲ್ಆರ್ ರಿಪೋರ್ಟ್. ನಿಲ್ಲದ ಮಳೆಗೆ ತ್ರಿಪುರಾಂತ ಕೆರೆ ಒಡೆದು ಹಾನಿ. ಬೀದರ್ನಲ್ಲಿ ಅನ್ನದಾತರ ಕಣ್ಣೀರ ಕಹಾನಿ. ಮಳೆಯ ಅಬ್ಬರಕ್ಕೆ ಕೊಚ್ಚಿ ಹೋದ ರಸ್ತೆಯ ಸೇತುವೆಗಳು. ಬಸವ ಕಲ್ಯಾಣದ ತ್ರಿಪುರಾಂತ್ನಲ್ಲಿರುವಂಥ ಐತಿಹಾಸಿಕ ತ್ರಿಪುರಾಂತ ಕೆರೆ ಒಡೆದು ನಾನಾ ಅವಾಂತರ. ಅಪಾರ ಪ್ರಮಾಣದ ಬೆಳೆ ಹಾನಿ. ಇದೆಲ್ಲವೂ ಕಂಡಿದ್ದು ಬೀದರ್ ಜಿಲ್ಲೆಯ ಗ್ರಾಮಗಳಲ್ಲಿ. ಆಗಲಿ ಪ್ರತಿಯೊಂದು ಗ್ರಾಮದಲ್ಲಿ ಅತಿವೃಷ್ಟಿಯಾಗಿ ರೈತರು ಬಹಳ ಅನಾನುಕೂಲದಲ್ಲಿದ್ದಾರೆ. ಕೆರೆಗಳು ಎಲ್ಲ ತುಂಬ ಹೋಗಿ ಹೊಲದಲ್ಲಿ ಕೂಡ ನೀರು ಬಂದು ನಿಂತಿದೆ. ಬೀದರ್ ಜಿಲ್ಲೆಯಾದ್ಯಂತ ಬರಪೂರ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಬಸವ ಕಲ್ಯಾಣದ ತ್ರಿಪುರಾಂತ ಕೆರೆ ಒಡೆದು ಅಪಾರ ಪ್ರಮಾಣದ ನಷ್ಟದ ಜೊತೆಗೆ ಸಾವಿರಾರು ಮನೆಗಳು ನೆಲಸಮಗೊಂಡಿದೆ. 80,000 ಹೆಕ್ಟೇರ್ ಜಮೀನಿನಲ್ಲಿ ಬೆಳೆದ ಉದ್ದು, ಹೆಸರು, ತೊಗರೆ, ಸೋಯಾ ಹಾಗೂ ಕಬ್ಬು ಬೆಳೆ ನಷ್ಟವಾಗಿದೆ. 3 ದಿನಗಳ ಹಿಂದೆಯೇ ಕೆರೆ ಒಡ್ಡಿನಲ್ಲಿ ಬಿರುಕು ಬಿಟ್ಟಿತ್ತು. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ರಮಕ್ಕೆ ಮುಂದಾಗದ ಹಿನ್ನೆಲೆ ಅವಾಂತರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೆರೆ ಒಡೆದ ಪರಿಣಾಮ ಬಸವ ಕಲ್ಯಾಣ ಖಾನಾಪುರ ಮಾರ್ಗ ಬಂದಾಗಿ ಖಾನಾಪುರ ರಸ್ತೆ ಮಾರ್ಗದಲ್ಲಿ ನೀರು ನಿಂತಿದೆ. ಜಿಲ್ಲೆಯಾದ್ಯಂತ ಮಳೆಗೆ ಅಪಾರ ಬೆಳೆ ಹಾನಿಯಾದ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಪ್ರತಿ ಹೆಕ್ಟೇರ್ಗೆ 50,000 ಬೆಳೆ ಹಾನಿ ಪರಿಹಾರ ಕೊಡಬೇಕು ಅಂತ ಜೆಡಿಎಸ್ ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗಮಾರಪಳ್ಳಿ ಆಗ್ರಹಿಸಿದ್ದಾರೆ. ಆವಾಗ 2018ರಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರಿದ್ದಾಗ ನಮ್ಮ ಪಕ್ಷದ ಕಡೆಯಿಂದ ಅವಾಗ 25,000 ಪರ್ ಹೆಕ್ಟರ್ ಅವಾಗ ಅನುಕೂಲ ಕೊಟ್ಟಿದ್ರು. ಇವಾಗಂತೂ ಬೆಳೆ ಎಲ್ಲ ಜಾಸ್ತಿ ಆಗಿದೆ, ಹಾನಿ ಜಾಸ್ತಿ ಆಗಿದೆ. 50,000 ಕೂಡ ಹೆಚ್ಚಿನ ಅವ್ರಿಗೂ ಮುಖ್ಯಮಂತ್ರಿಗಳ ಕಡೆಯಿಂದ ಈಗ ಸರ್ಕಾರ ಕಡೆಯಿಂದ ಪ್ರತಿಯೊಬ್ಬ ರೈತರ ಅಕೌಂಟ್ಗೆ ದುಡ್ಡು ಬರಬೇಕಂತ ಕೂಡಲೇ ಹಾಕಬೇಕು. ಇನ್ನು ಇಷ್ಟು ಲೇಟ್ ಮಾಡ್ತಾರೆ, ತಿಂಗಳಾನುಗಟ್ಟಲೆ ಆಗೋಯ್ತು. ಇನ್ನು RSK ಅವ್ರು ಬರ್ತಾ ಇದ್ದಾರೆ, ಸರ್ವೆ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅಂದ್ರೆ ಅಲ್ಲಿವರೆಗೂ ಜೀವನ ನಡಿಬೇಕಲ್ಲ. ಮನೆ ಒಳಗಡೆನೂ ನೀರು ಬಂದ್ಬಿಟ್ಟಿದೆ. ಇನ್ನು ಜಿಲ್ಲೆಯಲ್ಲಿ ಮಳೆಯಿಂದ ಆದ ಹಾನಿ ಬಗ್ಗೆ ಸಂಪೂರ್ಣ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅಂತ DC ಶಿಲ್ಪಾ ಶರ್ಮಾ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆಯೇ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳ ಕುರಿತು ಸರ್ವೆ ನಡೀತಾ ಇದೆ, ಪರಿಹಾರ ನೀಡಲಾಗುತ್ತೆ ಅಂತ ತಿಳಿಸಿದ್ರು. ಬೆಳೆ ಹಾನಿ ನಮಗೆ ಆಕ್ಯುಲರ್ ಎಸ್ಟಿಮೇಟ್ ಪ್ರಕಾರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸುಮಾರು 80,000 ಹೆಕ್ಟೇರ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ನಾವು ಸ್ಟೇಟ್ಗೆ ಕಳಿಸಿದ್ದೀವಿ. ಆದರೆ ಈಗ ಡಿಟೇಲ್ ಆಗಿ ಎಸ್ಟಿಮೇಟ್ ಸರ್ವೆ ಏನು ಮಾಡ್ತಾನೆ ಇದ್ದಾರೆ. ದಟ್ ವಿಲ್ ಟೇಕ್ ಸಮ್ ಟೈಮ್ ಆಲ್ಸೋ. ಈಗ 1 ವಾರ ಆಗಿದೆ ಆಲ್ಮೋಸ್ಟ್. ಇನ್ನೊಂದು 7 to 10 ಡೇಸ್ನಲ್ಲಿ ಡಿಟೇಲ್ಡ್ ಎಸ್ಟಿಮೇಟ್ ಆಗ್ಬೋದು ಅಂತ ಅದು ನಮಗೆ ಇದು ಆಶೆ ಇದೆ. ಜಸ್ಕಾಂನಲ್ಲಿ ಬೀದರ್ನಲ್ಲಿ ಮಳೆ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ. ನಿರಂತರ ಮಳೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಅನ್ನದಾತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ನಿಲ್ಲದ ಮಳೆ ಅನಾಹುತಗಳ ಸರಮಾಲೆಯನ್ನೇ ಹೊತ್ತು ತಂದಿದೆ. ಬಸವ ಕಲ್ಯಾಣದ ತ್ರಿಪುರಾಂತ ಕೆರೆ ಒಡೆದು ಸಾವಿರಾರು ಮನೆಗಳು ಕುಸಿದು ಬಿದ್ದಿವೆ. ಹಲವು ಸೇತುವೆ, ರಸ್ತೆಗಳು ಕೊಚ್ಚಿಕೊಂಡು ಹೋಗಿವೆ. ಎಕರೆಗಟ್ಟಲೆ ಕೃಷಿ ಜಮೀನು ಜಲಾವೃತವಾಗಿದ್ದು ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಐಎಲ್ಆರ್ ರಿಪೋರ್ಟ್. ನಿಲ್ಲದ ಮಳೆಗೆ ತ್ರಿಪುರಾಂತ ಕೆರೆ ಒಡೆದು ಹಾನಿ. ಬೀದರ್ನಲ್ಲಿ ಅನ್ನದಾತರ ಕಣ್ಣೀರ ಕಹಾನಿ. ಮಳೆಯ ಅಬ್ಬರಕ್ಕೆ ಕೊಚ್ಚಿ ಹೋದ ರಸ್ತೆಯ ಸೇತುವೆಗಳು. ಬಸವ ಕಲ್ಯಾಣದ ತ್ರಿಪುರಾಂತ್ನಲ್ಲಿರುವಂಥ ಐತಿಹಾಸಿಕ ತ್ರಿಪುರಾಂತ ಕೆರೆ ಒಡೆದು ನಾನಾ ಅವಾಂತರ. ಅಪಾರ ಪ್ರಮಾಣದ ಬೆಳೆ ಹಾನಿ. ಇದೆಲ್ಲವೂ ಕಂಡಿದ್ದು ಬೀದರ್ ಜಿಲ್ಲೆಯ ಗ್ರಾಮಗಳಲ್ಲಿ. ಆಗಲಿ ಪ್ರತಿಯೊಂದು ಗ್ರಾಮದಲ್ಲಿ ಅತಿವೃಷ್ಟಿಯಾಗಿ ರೈತರು ಬಹಳ ಅನಾನುಕೂಲದಲ್ಲಿದ್ದಾರೆ. ಕೆರೆಗಳು ಎಲ್ಲ ತುಂಬ ಹೋಗಿ ಹೊಲದಲ್ಲಿ ಕೂಡ ನೀರು ಬಂದು ನಿಂತಿದೆ. ಬೀದರ್ ಜಿಲ್ಲೆಯಾದ್ಯಂತ ಬರಪೂರ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಬಸವ ಕಲ್ಯಾಣದ ತ್ರಿಪುರಾಂತ ಕೆರೆ ಒಡೆದು ಅಪಾರ ಪ್ರಮಾಣದ ನಷ್ಟದ ಜೊತೆಗೆ ಸಾವಿರಾರು ಮನೆಗಳು ನೆಲಸಮಗೊಂಡಿದೆ. 80,000 ಹೆಕ್ಟೇರ್ ಜಮೀನಿನಲ್ಲಿ ಬೆಳೆದ ಉದ್ದು, ಹೆಸರು, ತೊಗರೆ, ಸೋಯಾ ಹಾಗೂ ಕಬ್ಬು ಬೆಳೆ ನಷ್ಟವಾಗಿದೆ. 3 ದಿನಗಳ ಹಿಂದೆಯೇ ಕೆರೆ ಒಡ್ಡಿನಲ್ಲಿ ಬಿರುಕು ಬಿಟ್ಟಿತ್ತು. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ರಮಕ್ಕೆ ಮುಂದಾಗದ ಹಿನ್ನೆಲೆ ಅವಾಂತರ ಆಗಿದೆ ಅಂತ ಹೇಳಲಾಗ್ತಾ ಇದೆ.
ಒಡೆದ ಪರಿಣಾಮ ಬಸವ ಕಲ್ಯಾಣ ಖಾನಾಪುರ ಮಾರ್ಗ ಬಂದಾಗಿ ಖಾನಾಪುರ ರಸ್ತೆ ಮಾರ್ಗದಲ್ಲಿ ನೀರು ನಿಂತಿದೆ. ಜಿಲ್ಲೆಯಾದ್ಯಂತ ಮಳೆಗೆ ಅಪಾರ ಬೆಳೆ ಹಾನಿಯಾದ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಪ್ರತಿ ಹೆಕ್ಟೇರ್ಗೆ 50,000 ಬೆಳೆ ಹಾನಿ ಪರಿಹಾರ ಕೊಡಬೇಕು ಅಂತ ಜೆಡಿಎಸ್ ಪಕ್ಷದ ಮುಖಂಡ ಸೂರ್ಯಕಾಂತ್ ನಾಗಮಾರಪಳ್ಳಿ ಆಗ್ರಹಿಸಿದ್ದಾರೆ. ಆವಾಗ 2018ರಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರಿದ್ದಾಗ ನಮ್ಮ ಪಕ್ಷದ ಕಡೆಯಿಂದ ಅವಾಗ 25,000 ಪರ್ ಹೆಕ್ಟರ್ ಅವಾಗ ಅನುಕೂಲ ಕೊಟ್ಟಿದ್ರು. ಇವಾಗಂತೂ ಬೆಳೆ ಎಲ್ಲ ಜಾಸ್ತಿ ಆಗಿದೆ, ಹಾನಿ ಜಾಸ್ತಿ ಆಗಿದೆ. 50,000 ಕೂಡ ಹೆಚ್ಚಿನ ಅವ್ರಿಗೂ ಮುಖ್ಯಮಂತ್ರಿಗಳ ಕಡೆಯಿಂದ ಈಗ ಸರ್ಕಾರ ಕಡೆಯಿಂದ ಪ್ರತಿಯೊಬ್ಬ ರೈತರ ಅಕೌಂಟ್ಗೆ ದುಡ್ಡು ಬರಬೇಕಂತ ಕೂಡಲೇ ಹಾಕಬೇಕು. ಇನ್ನು ಇಷ್ಟು ಲೇಟ್ ಮಾಡ್ತಾರೆ, ತಿಂಗಳಾನುಗಟ್ಟಲೆ ಆಗೋಯ್ತು. ಇನ್ನು RSK ಅವ್ರು ಬರ್ತಾ ಇದ್ದಾರೆ, ಸರ್ವೆ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅಂದ್ರೆ ಅಲ್ಲಿವರೆಗೂ ಜೀವನ ನಡಿಬೇಕಲ್ಲ. ಮನೆ ಒಳಗಡೆನೂ ನೀರು ಬಂದ್ಬಿಟ್ಟಿದೆ. ಇನ್ನು ಜಿಲ್ಲೆಯಲ್ಲಿ ಮಳೆಯಿಂದ ಆದ ಹಾನಿ ಬಗ್ಗೆ ಸಂಪೂರ್ಣ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅಂತ DC ಶಿಲ್ಪಾ ಶರ್ಮಾ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆಯೇ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳ ಕುರಿತು ಸರ್ವೆ ನಡೀತಾ ಇದೆ, ಪರಿಹಾರ ನೀಡಲಾಗುತ್ತೆ ಅಂತ ತಿಳಿಸಿದ್ರು. ಬೆಳೆ ಹಾನಿ ನಮಗೆ ಆಕ್ಯುಲರ್ ಎಸ್ಟಿಮೇಟ್ ಪ್ರಕಾರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸುಮಾರು 80,000 ಹೆಕ್ಟೇರ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ನಾವು ಸ್ಟೇಟ್ಗೆ ಕಳಿಸಿದ್ದೀವಿ. ಆದರೆ ಈಗ ಡಿಟೇಲ್ ಆಗಿ ಎಸ್ಟಿಮೇಟ್ ಸರ್ವೆ ಏನು ಮಾಡ್ತಾನೆ ಇದ್ದಾರೆ. ದಟ್ ವಿಲ್ ಟೇಕ್ ಸಮ್ ಟೈಮ್ ಆಲ್ಸೋ. ಈಗ 1 ವಾರ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು 7 to 10 ಡೇಸ್ನಲ್ಲಿ ಡಿಟೇಲ್ಡ್ ಎಸ್ಟಿಮೇಟ್ ಆಗ್ಬೋದು ಅಂತ ಅದು ನಮಗೆ ಇದು ಆಶೆ ಇದೆ. ಜಸ್ಕಾಂನಲ್ಲಿ ಬೀದರ್ನಲ್ಲಿ ಮಳೆ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ. ನಿರಂತರ ಮಳೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಅನ್ನದಾತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬಂದ್ಬಿಟ್ಟಿದೆ. ಇನ್ನು ಜಿಲ್ಲೆಯಲ್ಲಿ ಮಳೆಯಿಂದ ಆದ ಹಾನಿ ಬಗ್ಗೆ ಸಂಪೂರ್ಣ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅಂತ DC ಶಿಲ್ಪಾ ಶರ್ಮಾ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆಯೇ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳ ಕುರಿತು ಸರ್ವೆ ನಡೀತಾ ಇದೆ, ಪರಿಹಾರ ನೀಡಲಾಗುತ್ತೆ ಅಂತ ತಿಳಿಸಿದ್ರು. ಬೆಳೆ ಹಾನಿ ನಮಗೆ ಆಕ್ಯುಲರ್ ಎಸ್ಟಿಮೇಟ್ ಪ್ರಕಾರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸುಮಾರು 80,000 ಹೆಕ್ಟೇರ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ನಾವು ಸ್ಟೇಟ್ಗೆ ಕಳಿಸಿದ್ದೀವಿ. ಆದರೆ ಈಗ ಡಿಟೇಲ್ ಆಗಿ ಎಸ್ಟಿಮೇಟ್ ಸರ್ವೆ ಏನು ಮಾಡ್ತಾನೆ ಇದ್ದಾರೆ. ದಟ್ ವಿಲ್ ಟೇಕ್ ಸಮ್ ಟೈಮ್ ಆಲ್ಸೋ. ಈಗ 1 ವಾರ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು 7 to 10 ಡೇಸ್ನಲ್ಲಿ ಡಿಟೇಲ್ಡ್ ಎಸ್ಟಿಮೇಟ್ ಆಗ್ಬೋದು ಅಂತ ಅದು ನಮಗೆ ಇದು ಆಶೆ ಇದೆ. ಜಸ್ಕಾಂನಲ್ಲಿ ಬೀದರ್ನಲ್ಲಿ ಮಳೆ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ. ನಿರಂತರ ಮಳೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಅನ್ನದಾತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.